ಸರ್ ನಿನ್ನೆ ಕಾರ್ಯಕ್ರಮ ನೋಡಿದ್ರೆ ಒಂದು ರೀತಿ ಎಲ್ಲೋ ಕೂಡ ಬ್ಲೆಸ್ಡ್ ಅನ್ಸುತ್ತೆ. ನಿನ್ನೆ 7ನೇ ತಾರೀಕು ಏಳುಮಲೆ ಮತ್ತೆ ಶಿವಣ್ಣ ಅವರ ಹುಟ್ಟೂರು ಅಂದ್ರೆ ಅಲ್ಲೇ ಅದೇ ಜಿಲ್ಲೆಯಿಂದ ಬಂದವರು. ಸೊ ಎಲ್ಲವೂ ಕೂಡ ಒಂದು ಕೂಡ್ಕೊ ಬಂತು ಅಂತಾನೆ ಹೇಳ್ಬೋದಾ ಅಂತ. ಇದೆಲ್ಲ ಕೆಲವೊಂದು ಟೈಮ್ ಅದೇನಾಗುತ್ತೆ, ಒಂದು ಕೋಇನ್ಸಿಡೆನ್ಸ್ ಆಗುತ್ತೆ. ಸೊ ಆ ಫೋರ್ಸ್ಗಳೆಲ್ಲ ನಮ್ಗೆ ಜಾಯ್ನ್ ಆಗಿ ಬರುತ್ತೆ. ನಾವು ಟೈಟಲ್ ಅನೌನ್ಸ್ ಮಾಡಬೇಕು ಅಂತಂದಾಗ ನಾವು ಫಿಲಮ್ ರೆಡಿ ಆದ್ಮೇಲೆ ಅನೌನ್ಸ್ ಮಾಡಬೇಕು ಅಂತಿದ್ದು. ನಮಗೆ ಲಾಸ್ಟ್ ಮಂತ್ ಫಿಲಮ್ ಯಾವಾಗ ನಮ್ಗೆ ಕಂಪ್ಲೀಟ್ ಆಯಿತು, ಸೊ ಆಯ್ತು ಇವಾಗ ಟೈಟ್ಲ್ ಅನೌನ್ಸ್ ಮಾಡೋಣ. ಟೈಟ್ಲ್ ನಾವು ಫಿಕ್ಸ್ ಆಗಿದ್ವಿ ಇದು ತುಂಬ ದಿನಗಳ ಹಿಂದೆನೆ. ಸರಿ ಯಾವಾಗ ಮಾಡೋದು ಅಂತ ನಾವು ಟೀಮಾಗಿ ಡಿಸ್ಕಸ್ ಮಾಡ್ಬೇಕಾದ್ರೆ, ಸರಿ 1ನೇ ತಾರೀಕು 2ನೇ ತಾರೀಕು ಈ ಥರದ್ದೆಲ್ಲ ಬಂದಾಗ ನಾವು ಅಂದ್ಕೊಂಡಿದ್ದು ಫಸ್ಟ್ ವೀಕಲ್ಲಿ ಮಾಡಬೇಕು ಅಂತ. ಸೊ ಅವಾಗ ಯೋಚನೆ ಮಾಡಿದಾಗ 2ನೇ ತಾರೀಕು ಗಣೇಶ್ ಸರ್ ಅವ್ರ ಬರ್ಡೇ ಇತ್ತು. ಸೊ ಏನೋ ಕಂಟೆಂಟ್ ಅವ್ರದ್ದು ಒಂದಷ್ಟು ಕಾಂಟೆಂಟ್ಸ್ಗಳಿರುತ್ತೆ, ನಾವು ಕ್ಲಾಶ್ ಆಗಬಾರ್ದು ಅಂತಿತ್ತು. ದೆನ್ ಆಮೇಲೆ ಯೋಚನೆ ಮಾಡ್ತೀವಿ 4ನೇ ತಾರೀಕಿಗೆ ಎಕ್ಕಾದ ಒಂದಷ್ಟು ಕಾಂಟೆಂಟ್ಸ್ ಇದೆ, ಅದು ಚೆನ್ನಾಗಿರುತ್ತೆ. ಅದು ಒಂದು ಇವತ್ತಿಗೆ ಸ್ವಲ್ಪ ಬಜ್ಜಲ್ಲಿರುವಂಥ ಸಿನಿಮಾ. ಈಗ ಸೆಕೆಂಡ್ ಹಾಫ್ನ ಈ ಇಯರ್ ಸೆಕೆಂಡ್ ಹಾಫ್ನ ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಡೋಕ್ಕೆ ಇರುವಂಥ ಫಸ್ಟ್ ಸಿನಿಮಾ ಅದು. ಸೊ ಅದೊಂದು ಕಾಂಟೆಂಟ್ ಏನೋ ಬರ್ತದೆ. ಸೊ ಹಂಗೆ ಯೋಚನೆ ಮಾಡ್ತಿದ್ದಾಗ ಯಾವ ಡೇಟ್ ಇದೆ ಅಂತ ಯೋಚನೆ ಮಾಡಿ ನನಗೆ ಅವಾಗ ಅನಿಸಿದ್ದು, ಈಗ 7ನೇ ತಾರೀಕು ಒಂದು ಚೆನ್ನಾಗಿ ಕೊಡ್ತಾ ಇದೆ. ಟೈಟ್ಲಿಗೆ 7 ಅಂತ ಶುರುವಾಗಿರೋದ್ರಿಂದ 7ನೇ ತಿಂಗಳು ಬೇರೆ ಬಂದಿದೆ, 7ನೇ ತಾರೀಕು ಬರ್ತಾ ಇದೆ. ಆ್ಯಂಡ್ ಸೋಮವಾರ ಬರ್ತಾ ಇದೆ. ಮಲೆಮಹದೇಶ್ವರ ತುಂಬ ಸ್ಪೆಷಲ್ ಸೋಮವಾರ ಅಂತ ಅನ್ನೋದು ಅದಾಗಿದೆ. ಆ್ಯಂಡ್ ಮಲೆಮಹದೇಶ್ವರ ಈಸ್ ಶಿವ. ಸೊ ನಮಗೆ ಶಿವಣ್ಣನೇ ಬರ್ತಾ ಇದ್ದಾರೆ ಲಾಂಚ್ ಮಾಡೋದಕ್ಕೆ. ಎಲ್ಲ ತುಂಬ ಬ್ಯೂಟಿಫುಲ್ ಆಗಿ ಕೂಡ ಬರ್ತಾ ಇದೆ. ಸಂಜೆ 7 ಗಂಟೆಗೆ ಲಾಂಚ್ ಮಾಡೋಣ ಇದನ್ನು ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಅದೆಲ್ಲ ಕೂಡ್ಕೊಂಡು ಬಂದಿದ್ದು ಅಷ್ಟೇ. ಮೊದಲಿಗೆ ಈ ಒಂದು ಸಿನಿಮಾದ ಕಂಟೆಂಟನ್ನು ಶಿವಣ್ಣ ಅವ್ರಿಗೆ ತೋರಿಸಿದಾಗ ಈ ಥರದೊಂದು ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತ ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್? ಇಲ್ಲ, ಶಿವಣ್ಣ ವಾಸ್ ವೆರಿ ವೆಲ್ಕಮಿಂಗ್. ನಾನು ಟೀಸರ್ ತೋರಿಸಿರಲಿಲ್ಲ ಅವರಿಗೆ. ನಾನು ವಿಷಯ ಹೇಳಿದೆ, ಅಣ್ಣ ನಾನು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಣ್ಣ, ಹಿಂಗಾಗಿದೆ, ಹಿಂಗೆ ಕಂಪ್ಲೀಟ್ ಆಗಿದೆ ಅಂತಂದರೆ ಅವ್ರಿಗೆ ಭಾಳ ವಿಶೇಷವಾದ ಪ್ರೀತಿ ನಮ್ಮ ಮೇಲೆ. ಆಯ್ತು ತರು ನಾನು ಮಾಡ್ಕೊಡ್ತೀನಿ, ಏನು ಡೇಟು ಅಂತಂದರು. ನಾನು ಅಣ್ಣನಿಗೆ ಅಣ್ಣ ನೀವೇ ಡೇಟ್ ಹೇಳಿ ಅಣ್ಣ ಅಂತಂದೆ. ಇಲ್ಲ ನೀನೇನು ಅನ್ಕೊಂಡಿದ್ರೆ ಹೇಳಿ ನನಗೆ ಫಸ್ಟು, ನಂಗೆ 7ನೇ ತಾರೀಕು ಹಿಂಗೆ ಅನ್ಕೊಂಡಿದ್ದೀನಿ ಅಣ್ಣ. ಬಟ್ ಐ ವಾಸ್ ಓಪನ್. ಅವ್ರು ಅಕಸ್ಮಾತ್ ಅಣ್ಣ ಡೇಟ್ ಚೇಂಜ್ ಮಾಡ್ತೀನಿ ಅಂದರೂ ನಾನು ರೆಡಿ ಇದ್ದೆ. ಅಣ್ಣ ಇಲ್ಲ ನಾನು 6ನೇ ತಾರೀಕು ಅಷ್ಟೊತ್ತಿಗೆ ನಾನು ಔಟ್ ಆಫ್ ಸ್ಟೇಷನ್ ಹೋಗ್ತಿದ್ದೀನಿ, ಜೋಗ ಅದೆಲ್ಲ ಹೋಗ್ತಿದ್ದೀನಿ, ಮುಗಿಸ್ಕೊಂಡು ನಾನು 6ನೇ ತಾರೀಕು ರಾತ್ರಿ ಬರ್ತೀನಿ. 7ನೇ ತಾರೀಕು ಒಳ್ಳೆ ನೀನು ಚೆನ್ನಾಗಿ ಕೂಡ್ಕೊಂಬಂದಿದ್ದೆ ಎಲ್ಲ, ನೀನು ಡೇಟ್ ಚೇಂಜ್ ಮಾಡಬೇಡ ಅದನ್ನು ಅಂತ ಹೇಳಿ ಅದೇ ಡೇಟ್ ಫಿಕ್ಸ್ ಮಾಡಿದ್ರು. ಆ್ಯಂಡ್ ತುಂಬ ಪ್ರೀತಿ. ನಾನು ಅವ್ರಿಗೆ ಒಂದು ಲೈನ್ ಹೇಳಿದೆ, ಅಣ್ಣ ಕತೆ ಹೆಂಗಿದೆ ಅನ್ನೋದಕ್ಕೆ ನಾನು ಲೈನ್ ಹೇಳಿದೆ. ಅಲ್ಲೇ ಅವ್ರು ಎಕ್ಸೈಟ್ ಆಗ್ಬಿಟ್ರು. ಏನು ಥರ ನೀವು ಬ್ಯಾಕ್ ಡ್ರಾಪು ಎಲ್ಲ ಮರ್ತ್ಬಿಟ್ಟಿದ್ದೀವಲ್ಲ ನಾವು ಈ ಇನ್ಸಿಡೆಂಟ್ನ, ತುಂಬ ಚೆನ್ನಾಗಿ ಅದನ್ನು ಇಟ್ಕೊಂಡಿದ್ಯಾ, ಒಳ್ಳೇದಾಗ ಸಖತ್ ವೈಬ್ರೇಷನ್ ಇರುತ್ತೆ ಬಿಡು ಅಂತಂದಿದ್ರು. ನಿನ್ನೆ ಅವ್ರು ಟೀಸರ್ ನೋಡಿದ್ಮೇಲೂ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರು ಅದನ್ನೇ ಹೇಳಿದ್ದು, ತುಂಬ ಅದ್ಭುತವಾಗಿ ಬಂದಿದೆ ಟೀಸರ್, ಇದು ಒಂದು ಇಂಟೆನ್ಸಿಟಿ ಇದೆ, ತುಂಬ ಚೆನ್ನಾಗಾಗುತ್ತೆ ನಿನಗೆ ಅಂತಲೇ ಅವರು ಒಂದು ಬ್ಲೆಸ್ ಮಾಡಿಬಿಟ್ಟೆ ಹೋದ್ರು. ನಿಮ್ಮ ಕುಟುಂಬದ ಮೇಲೆ ಇರುವಂಥ ಪ್ರೀತಿ ಅವರು ವೇದಿಕೆ ಮೇಲೆ ಹೇಳ್ತಾರೆ. ಅಮ್ಮ ಮಾಡ್ತಿರೋಂಥ ಕೋಳಿ ಸಾರು ಬಗ್ಗೆ ಮಾತನಾಡ್ತಿದ್ರು. ಸೊ ಅಷ್ಟೊಂದು ಒಡನಾಟ ನಿಮ್ಮ ಜೊತೆಗಿದೆ. ಸೊ ಶಿವಣ್ಣ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡಬೇಕಾಗಿತ್ತು, ಅದೇ ನಿಮ್ಮ ಮೊದಲ ಆಯ್ಕೆ ಕೂಡ ಆಗಿತ್ತು. ಯಾಕೆ ಲೇಟ್ ಆಯಿತು ಅಂತ? ಅದು ನಮ್ಮ ತಂದೆಯವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರಿಂದನೂ ಒಂದು ಬಾಂಧವ್ಯ ಖಂಡಿತವಾಗ್ಲೂ ಇದೆ. ಅವ್ರ ಜೊತೆ ತುಂಬ ಸಿನಿಮಾಗಳು ಅಪ್ಪ ಮಾಡಿದ್ರು. ಅದರಲ್ಲಿ ಅವ್ರಿಗೆ ತುಂಬ ಫೇವ್ರೇಟ್. ನಮ್ಮ ತಂದೆಯವ್ರಿಗೆ ಯಾವತ್ತೂ ಅವ್ರಿಗೆ ಯಾವುದೋ ಒಂದು ಅವಾರ್ಡ್ ಬಂದಿಲ್ಲ, ಸ್ಟೇಟ್ ಅವಾರ್ಡು ಇನ್ನೊಂದು ಅವತ್ತು ಯಾವುದು. ನಮ್ಮ ತಂದೆ 250-300 ಸಿನಿಮಾ ಮಾಡಿದ್ರು ಅವ್ರಿಗೆ ಯಾವ ಒಂದು ಅವಾರ್ಡು ಬಂದಿರಲಿಲ್ಲ. ಅವ್ರಿಗೆ ಯಾವಾಗಲೂ ಮನಸ್ಸಲ್ಲಿತ್ತು, ನಾನು ಇಷ್ಟೊಂದೆಲ್ಲ ಆ್ಯಕ್ಟಿಂಗ್ ಇಷ್ಟು ಪರ್ಫಾರ್ಮೆನ್ಸ್ಗಳೆಲ್ಲ ಮಾಡಿದ್ದೀನಿ, ಯಾವುದೂ ಮನಸ್ಸಿಗೆ ಮುಟ್ಟಿಲ್ವೇನೋ ಅಂತಲೇ ಅವ್ರಿಗೊಂದಿತ್ತು. ಒಂದು ಸಿನಿಮಾ ಮಾತ್ರ ಅವ್ರು ತುಂಬ ಯೋಚನೆ ಮಾಡಿದ್ರು, ಇದಕ್ಕೊಂದು ಬರಬಹುದು ನನಗೆ ಅಂತ. ಅದು ಯಾವುದು ಅಂದರೆ ದೊರೆ ಅಂತ ಒಂದು ಸಿನಿಮಾ, ಶಿವಣ್ಣ ಮಾಡಿದಂಥ ಒಂದು ಸಿನಿಮಾ. ಅದರಲ್ಲಿ ಅವ್ರದ್ದೊಂದು ತುಂಬ ಅದ್ಭುತವಾದ ಪಾತ್ರ ಇತ್ತು. ಅದಕ್ಕೆ ಅವ್ರು ಗೆಟಪ್ ಚೇಂಜು, 2 ಗೆಟಪ್ ಅದೆಲ್ಲ ಮಾಡಿದರು. ಆದ್ರೂ ಅದಕ್ಕೆ ಬಂದಿರಲಿಲ್ಲ. ಬಟ್ ಯಾವಾಗಲೂ ಅವ್ರಿಗೊಂದು ಆಸೆ ಇತ್ತು. ಅದಾದಮೇಲೆ ಸಿಂಹದ ಮರಿ, ಈ ಥರ ಸುಮಾರು ಸಿನಿಮಾಗಳು ಶಿವಣ್ಣ ಜೊತೆ ಮಾಡ್ಕೊಂಡು ಬಂದರು. ಸೊ ಅಣ್ಣ ಯಾವಾಗ ಬಂದರು ಈ ಕಡೆ ಬಂದಾಗ ಅಮ್ಮನಿಗೆ ಫೋನ್ ಮಾಡಿಕೊಂಡು ಅಡುಗೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಅದೊಂದು ಇತ್ತು. ನನಗೆ ಫಸ್ಟ್ ಟೈಮ್ ಶಿವಣ್ಣನ ಜೊತೆ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಒಂದು ಸಿನಿಮಾ, ಚೆಲುವೆ ನಿನ್ನ ನೋಡಲು ಅಂತ ಒಂದು ಸಿನಿಮಾ. ರಘುರಾಮ್ ಅವ್ರು ಡೈರೆಕ್ಟ್ ಮಾಡಿದ್ರು. ನಾನು ಅವಾಗ ಆ ಸಿನಿಮಾದಲ್ಲಿ ಒಂದು ಪಾತ್ರ ನಂದು, ಅವ್ರ ಜೊತೆಗೆ ಟ್ರಾವೆಲ್ ಮಾಡೋದು 7 ವಂಡರ್ಸ್. ನಾನು ಅವ್ರ ಜೊತೆಗೆ ಒಂದು ಕ್ಯಾರೆಕ್ಟರ್ ಇತ್ತು. ಸೊ ನನಗೆ ಅವಾಗ ನಾನು ಹೀರೋ ಆಗಿ ಎಲ್ಲ ಸ್ವಲ್ಪ ನನಗೇನು ಅಷ್ಟು ವರ್ಕ್ ಆಗ್ತಿಲ್ಲ, ಮತ್ತು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಬರ್ತೀನಿ ಅಂದಾಗ ಒಂಚೂರು ನನಗೆ ನನ್ನ ಸ್ನೇಹಿತರು ಶರಣಗಿರನೆಲ್ಲ, ನೀನು ಡೈರೆಕ್ಷನ್ ಥಾಟ್ಸ್ ಚೆನ್ನಾಗಿದೆ, ನೀನು ಒಂಚೂರು ಅದ್ರ ಬಗ್ಗೆ ಯೋಚನೆ ಮಾಡು ಅಂತಿದ್ದಾಗ ನಾನೊಂದು ಲೈನ್ ಮಾಡ್ಕೊಂಡಿದ್ದೆ. ಅವತ್ತಿನ ಟೈಮಿಗೆ ಒಂದು ಕತೆ ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ನಾನು ನಮ್ಮ ಡೈರೆಕ್ಟರ್ ರಘು ಅವ್ರಿಗೆ ಹೇಳಿದ್ದೆ, ಈ ಥರದ್ದೊಂದು ಕತೆ ಇದೆ ನೋಡಿ ರಘು ಅಂತ. ಯಾರು ಅನ್ಕೊಂತಿದ್ರು ಅಂದರೆ, ಯಾರು ಅನ್ಕೊಂಡು ಶಿವಣ್ಣ ಥರದವ್ರಾದರೆ ಎಕ್ಸ್ಟ್ರಾರ್ಡಿನರಿ ಪಿಕ್ಚರ್ಗೆ. ಬಟ್ ನಾನೇನು ಇನ್ನೂ ಪ್ರೂವ್ ಮಾಡಿಲ್ಲ, ಏನೂ ಇಲ್ಲ, ನನಗೆ ಗೊತ್ತಿಲ್ಲ, ಸ್ಟಾರ್ ಆಗ್ತಾರೆ, ಮಾಡಿದ್ರೆ ಈ ಥರದ್ದು ಕತೆ ಮಾಡಬೇಕು ಅಂತ ಆಸೆ ನನಗೆ ಶಿವಣ್ಣನಿಗೆ ಅಂತ ಅಂದಿದ್ದೆ ನಾನು. ಅವ್ರು ಯಾವುದೋ ಒಂದು ಟೈಮಲ್ಲಿ ಅಣ್ಣನಿಗೆ ಹೇಳೋಣ, ತರುಣ್ ಒಂದು ಕತೆ ಮಾಡ್ಕೊಂಡಿದ್ದಾನ, ನಿಮ್ಗೆ ಹೇಳೋಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಅಂತ. ಶಿವಣ್ಣ ಇಮಿಡಿಯೇಟ್, ಏನಮ್ಮ ನೀನು ಅದಕ್ಕೆಲ್ಲ ಯೋಚನೆ ಮಾಡ್ತೀಯ, ಬಾ ನೀನು ಅಂತ ಅಂದ್ಬಿಟ್ಟು ಒಂದು ಸಲ ಕರೆದು ನಾನು ಕೂರಿಸ್ಕೊಂಡು, ಫಾರಿನಲ್ಲೇ ಇದೀವಿ ಅವಾಗ, ಕರೆದು ಕೂರಿಸ್ಕೊಂಡು ಏನಮ್ಮ ಕತೆ ಹೇಳಿ ನೀನು ಅಂತಂದರು. ನಾನು ಅವಾಗ ಒಂದು ಕತೆ ಹೇಳ್ತೀನಿ ಅವ್ರಿಗೆ, ಒಂದು ಐಡಿಯಾ ಅಂತ ಇದ್ದಂಥ ಒಂದು ಐಡಿಯಾ. ಇದು ನಾನು ಹೇಳ್ತಾರೆ 2010 ಇರ್ಬೋದು ಬಹುಶಃ. ಹೇಳಿದ್ರೆ ಅವ್ರು ಒಂದು ಸಿಟ್ಟಿಂಗಲ್ಲಿ ಎಕ್ಸ್ಟ್ರಾರ್ಡಿನರಿ ಇದೆ ಅಮ್ಮ ಇದು ಕತೆ. ಅವ್ರು ಹೇಳಿದ ಲೈನ್ ಅವತ್ತಿಗೆ ನನಗೆ ಅದೊಂಥರ ಹೆಂಗೆ ಅಂದರೆ, ಒಂದು ವಾರನಲ್ಲ ಹಿಂಗೆ ಹೇಳಿದ್ರಲ್ಲ, ಅಮ್ಮ ಇದು ಕರೆಕ್ಟಾಗಿ ಮಾಡಿದ್ರೆ ನಾವು ಕನ್ನಡಕ್ಕೆ ಇನ್ನೊಂದು ಓಮ್ ಆಗುತ್ತಮ್ಮ ಇದು.
ಅವತ್ತಿನ ಟ್ರೆಂಡಿಗೆ ಓಮ್ ಒಂದು ನಡೀತು, ಇವತ್ತಿನ ಟ್ರೆಂಡಿಗೆ ಇದು ಇನ್ನೊಂದು ಓಮ್ ಆಗುತ್ತೆ ಅನ್ನೋ ಥರದ್ದು ಹೇಳಿದರು. ನನಗದು ಭಾಳ ಒಂಥರ ಎಕ್ಸೈಟ್ ಆಗಿದ್ದೆ ನಾನು. ಅದಾದಮೇಲೆ ಅಣ್ಣನೇ ಆಯಿತು ನಿಂಗೆ ಯಾರೋ ಪ್ರೊಡ್ಯೂಸರ್ ನಾನು ಮಾಡ್ಕೊಡ್ತೀನಿ ಅಂತಂದರು. ದೆನ್ ಒಂದಿಬ್ಬರು ಪ್ರೊಡ್ಯೂಸರ್ಸ್ ಜೊತೆ ನಮ್ಮ ಮಾತುಕತೆ ಆಯಿತು. ಬಟ್ ನನಗೆ ಅವಾಗ ಅನಿಸಿದ್ದು ನಾನು ಇನ್ನೊಂಚೂರು ಟೆಕ್ನಿಕಲಿ ಸ್ಟ್ರಾಂಗ್ ಆಗಬೇಕು, ಈ ಥರದ್ದೊಂದು ದೊಡ್ಡ ಸ್ಟಾರ್, ಈ ಥರದ್ದೊಂದು ದೊಡ್ಡ ಕ್ಯಾನ್ವಾಸ್ ನಾನು ಹ್ಯಾಂಡಲ್ ಮಾಡಬೇಕು ಅಂದರೆ ನಾನು ಇನ್ನೊಂಚೂರು ಟೆಕ್ನಿಕಲಿ ಸ್ಟ್ರಾಂಗ್ ಆಗಬೇಕು ಅಂತ ಅನಿಸಿ ಮತ್ತೆ ನಾನು ರ್ಯಾಂಬೋಯಿಂದ ಮತ್ತೆ ಶುರು ಮಾಡಿದೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜರ್ನಿ. ರ್ಯಾಂಬೋ, ವಿಕ್ಟ್ರಿ, ಅಧ್ಯಕ್ಷ, ಗಜ ಕೇಸರಿ ಈ ಥರ ಹಂಗೊಂದಷ್ಟು ಮಾಡ್ತಾ 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 ಚೌಕ ಮಾಡೋ ಥರದ್ದು ಬಂತು. ಚೌಕ ಮಾಡ್ತಾ ಮಾಡ್ತಾ ಹಂಗಿಂದ ಜರ್ನಿ ಒಂದು ಬೇರೆ ಆಯಿತು. ಅದಾದಮೇಲೆ ಆ ಸ್ಕ್ರಿಪ್ಟು ಮಾಡೋಕ್ಕಾಗಲಿಲ್ಲ, ದೆನ್ ಸುಮ್ಮನಾದೆ ಅಷ್ಟೇ. ಮುಂದೆ ಆಗ್ಬೋದಾ ಸರ್ ಅದು? ಅಲ್ಲ, ಇವತ್ತಿನ ಟ್ರೆಂಡಿಗೆ ಐ ಥಿಂಕ್ ಇನ್ನೂ ಬೆಟ್ರಾಗಿ ಏನೋ ಯೋಚನೆ ಮಾಡ್ಬೋದು ಅಣ್ಣನಿಗೆ ಅಂತಂದಾಗ. ಬಟ್ ಅವತ್ತಿನ ಟೈಮ್ಗೆ ತುಂಬ ಎಕ್ಸೈಟಿಂಗ್ ಆಗಿದ್ದಂಥ ಒಂದು ಆ ಐಡಿಯಾ ಮೇಲೆ ಕೆಲವೊಂದು ಇವತ್ತಿಗೆ ತುಂಬ ದೊಡ್ಡ ದೊಡ್ಡ ಹಿಟ್ ಫಿಲಮ್ಸ್ ಬಂದಿದೆ. ಅದು ನೋಡಿದಾಗೆಲ್ಲ ಅನ್ಸುತ್ತೆ, ಅಯ್ಯೋ ನಾನು 2010ನಲ್ಲಿ ಈ ಥರದ್ದು ಐಡಿಯಾ ಮಾಡ್ಕೊಂಡಿದ್ನಲ್ಲ, ಇವತ್ತು ಆ ಥರದ್ದು ಅದೇ ಬ್ಯಾಕ್ ಡ್ರಾಪಲ್ಲಿ ಇವತ್ತು ಬೇರೆ ಒಂದೆರಡು ಅದರ್ ಲ್ಯಾಂಗ್ವೇಜಸಲ್ಲಿ ದೊಡ್ಡ ದೊಡ್ಡ ಹಿಟ್ ಆಗಿರೋಂಥ ಒಂದು ಸಿನಿಮಾಗಳಿದೆ ಅಂತಂದು ಒಂದು ಸಮಾಧಾನ ಅಂತೂ ಇದೆ. ಬಟ್ ಯಾವಾಗ ಒಂದು ಅವಕಾಶ ಸಿಕ್ತು ಅಂತಂದರೆ ಅಣ್ಣನಿಗೆ ಮಾಡೋದಕ್ಕೆ ಅದಕ್ಕಿಂತ ಅದ್ಭುತವಾಗಿ ಇನ್ನೊಂದಿರೋ ಮಾಡ್ಬೋದು ಖಂಡಿತವಾಗ್ಲೂ.